ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಲಕ್ಷ್ಮೀ ಸಂಜು ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಯಾರ್ಯಾರು ನಮ್ಮ ಐಡಿನ ಫಾಲೋ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ನಾನಿವತ್ತು ಎಲ್ಲೋಗ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ಬನ್ನಿ. ನಾನು ನನ್ನ ಮಗಳು ಈ ಥರ ರೆಡಿ ಆಗಿದ್ದೀವಿ. ನನ್ನ ಮಗಳು ಯಾವ ಥರ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ. ಹಾಗೆ ಈಗ ಆಟೋದಲ್ಲಿ ನಾನು, ಪಾಪು, ಅಮ್ಮ, ಹಸ್ಬೆಂಡ್ ಎಲ್ಲ ಹೊರಟಿದ್ದೀವಿ ಆಲ್ರೆಡಿ ಪಿರಮಿಡ್ಗೆ. ನೋಡಿ ವೆದರ್ ಯಾವ ಥರ ಇದೆ ಅಂತ. ತುಂಬ ಗ್ರೀನರಿ ಇದೆ, ತುಂಬ ಸಖತ್ತಾಗಿತ್ತು. ಹಾಗೆ ಹೋಗ್ಬೇಕಾದ್ರೆ ಅಲ್ಲೊಂದು ಟೆಂಪಲ್ ಇತ್ತು, ತುಂಬ ಸಖತ್ತಾಗಿತ್ತು, ಆಂಜನೇಯ ಟೆಂಪಲ್ಲು. ಹಾಗೆ ನೋಡಿ ಆಂಜನೇಯ ಟೆಂಪಲ್ ಆಪೋಸಿಟ್ಟು ಒಂದು ಕೆರೆ ಇತ್ತು, ಅಲ್ಲೆಲ್ಲ ಹೂವು ಎಲ್ಲ ಬಿಟ್ಟಿತ್ತು. ನೋಡಿ ಪಿರಮಿಡ್ಗೆ ನಾವು ಎಂಟ್ರಿ ಕೊಟ್ವಿ. ಅದಾದ ನಂತರ ಅಲ್ಲಿ ನಾವು ಪಾರ್ಕಿಂಗಿಗೆ ಅಮೌಂಟ್ ಕೊಡಬೇಕಾಗುತ್ತೆ. ಅಲ್ಲಿ ಟೈಮಿಂಗ್ಸು, ಕಾಂಟ್ಯಾಕ್ಟ್ ನಂಬರು ಮತ್ತು ಏನು ತೊಗೊಂಡೋಗಿದ್ದೀವಿ, ಟೂ ವೀಲರ್ ಅಥವಾ ಆಟೋ, ಏನು ಕಾರು, ಅದನ್ನು ಬರೆದ್ಬಿಟ್ಟು ನಾವು ಮತ್ತೆ ಹೊರಟ್ವಿ. ಹಸ್ಬೆಂಡ್ ಈಗ ನಮ್ಮನ್ನೆಲ್ಲ ಇಲ್ಲೇ ಡ್ರಾಪ್ ಮಾಡಿ ಅವರು ಪಾರ್ಕಿಂಗ್ಗೆ ಹೊರಟರು. ಅದಾದ ನಂತರ ನಾವು ಪಿರಮಿಡ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲೇ ನೋಡಿ ಪಿರಮಿಡ್ ಬಗ್ಗೆ ಅಲ್ಲೆಲ್ಲ ಹಾಕಿದ್ದಾರೆ, ನಾನೆಲ್ಲ ವಿಡಿಯೋ ಮಾಡಿದ್ದೀನಿ. ಅದ್ರ ಬಗ್ಗೆ ನೀವು ಓದ್ಕೊಳ್ಳಿ, ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಪಿರಮಿಡ್ ಬಗ್ಗೆ ಅಂತೇಳಿ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿತ್ತು, ಗ್ರೀನಾಗಿ. ಫೋಟೋಶೂಟ್ಗೆಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ ಕ್ರೌಡ್ ತುಂಬ ಕಮ್ಮಿನೇ ಇತ್ತು. ಇವತ್ತು ವೀಕೆಂಡಲ್ಲಿ ಹೋದರೆ ಕ್ರೌಡ್ ತುಂಬ ಜಾಸ್ತಿನೇ ಇರ್ತಾರೆ. ನಾವು ವೀಕೆಂಡ್ ಹೋಗಿಲ್ಲಲ್ಲ, ಸೊ ಹಾಗಾಗಿ ಕಮ್ಮಿ ಜನ ಇದ್ರು. ಹಾಗೆ ನೇರಳೆ ನೋಡಿದ್ವಿ, ಅಲ್ಲಿ ತುಂಬ ಕಾಯಿ ಇತ್ತು. ಅಮ್ಮ ಇದನ್ನು ಅದೇನೋ ಹೆಸ್ರು ಹೇಳಿದ್ರು, ನನಗೆ ಮರ್ತೋಯ್ತು. ಸೊ ನೇರಳೆಹಣ್ಣಲ್ಲಿ ಕಾಡು ನೇರಳೆಹಣ್ಣು ಮತ್ತು ಮಾಮೂಲಿ ತಿನ್ನೋ ನೇರಳೆಹಣ್ಣಂತೆ. ನೀವು ಅದು ಯಾವುದಂತ ನಂಗೆ ಗೊತ್ತಿಲ್ಲ, ಸೊ ಕಮೆಂಟ್ ಮಾಡಿ. ಹಾಗೆ ಅಲ್ಲೆಲ್ಲ ನೀರೆಲ್ಲ ಇತ್ತು, ಅಲ್ಲಿ ಬೋಟಲ್ಲಿ ಹೋಗ್ಬೋದಾಗಿತ್ತು. ಕೇಳಿದ್ದಕ್ಕೆ ಅಮೌಂಟ್ ಅವರು 4 ನಂಬರ್ಸ್ಗೆ 400 ಅಂತ ಹೇಳಿದ್ರು, ಅಂದರೆ 1 ನಂಬರ್ಸ್ಗೆ 100 ರುಪೀಸ್ ಅಂತೆ. ಹಾಗೆ ಬುದ್ಧನೊಳಗಡೆ ಎಲ್ಲ ನೀರಿತ್ತು, ತುಂಬ ಚೆನ್ನಾಗೈತೆ. ಹಾಗೆ ಬುದ್ಧನ ನೋಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಹಾಗೆ ಪಾಪು ಜೊತೆ ಒಂದು ವಿಡಿಯೋ ಮಾಡೋಣ ಅಂತ ಪಾಪುನ ಎತ್ಕೊಂಡೆ. ಹಾಗೆ ನೋಡಿ ಹಸ್ಬೆಂಡ್, ಅಮ್ಮ ಎಲ್ಲ ಅಲ್ಲೇ ಇದ್ದಾರೆ. ಅದಾದ ನಂತರ ಹಾಗೆ ಸುತ್ತ ಎಲ್ಲ ಹಸಿರುಕಿತ್ತು. ಹಾಗೆ ಪಕ್ಕದಲ್ಲಿ ಒಂದು ಹುತ್ತ ಬೆಳೆದಿತ್ತು. ಹಾಗೆ ಅದ್ರ ಬಗ್ಗೆ ಮಾತಾಡಿಕೊಂಡು ಹೊರಟ್ವಿ. ಹಾಗೆ ಅಲ್ಲೆಲ್ಲ ವಾಚ್ಮೆನ್ಸ್ ಎಲ್ಲ ಇರ್ತಾರೆ. ನೀವು ಅಲ್ಲಿ ಪ್ಲ್ಯಾಸ್ಟಿಕ್ ಎಲ್ಲ ತೊಗೊಂಡೋಗಿಲ್ಲ, ಬಿಸಾಕಬೇಡಿ. ವಾಟ್ರ್ ಬಾಟ್ಲೆಲ್ಲ ಅಲೋ ಇಲ್ಲ ಅಲ್ಲಿ ಪ್ಲ್ಯಾಸ್ಟಿಕ್ಕೆಲ್ಲ, ಯಾಕಂದರೆ ಪಾಪ ಅವ್ರಿಗೂ ಪ್ರಾಬ್ಲಮ್ ಆಗುತ್ತಲ್ವ. ಸೊ ಹಾಗಾಗಿ ಏನೂ ಅಲೋ ಇರೋಲ್ಲ, ಏನೂ ತೊಗೊಂಡೋಗ್ಬೇಡಿ. ಹಾಗೆ ಅಲ್ಲಿ ಒಳಗಡೆ ನಿಮ್ಗೆ ಏನಾದರೂ ಜ್ಯೂಸ್, ಐಸ್ ಕ್ರೀಮ್ ಎಲ್ಲ ಸಿಗುತ್ತೆ. ಹಾಗೆ ನಾವು ಒಳಗಡೆ ಎಂಟ್ರಿ ಕೊಟ್ವಿ. ನೋಡಿ ಒಳಗಡೆ ಮಾತ್ರ ತುಂಬ ಚೆನ್ನಾಗೈತೆ. ಬುದ್ಧಂದು ಮತ್ತು ಗೊಂಬೆಗಳು, ಬುಕ್ಸು, ಆಲ್ರೌಂಡ್ ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು, ಕ್ವಾಲಿಟಿನೂ ಅದ್ರ ತಕ್ಕಂಗೆ ಇತ್ತು. ತುಂಬ ಚೆನ್ನಾಗೈತೆ. ನೋಡಿ ಅಲ್ಲಿ ಹೋದರೆ ಅಮೌಂಟ್ ಇಟ್ಕೊಂಡು ಹೋಗಿ, ಯಾಕಂದರೆ ಕಣ್ಣಿಗೆ ನೋಡಿದ್ದೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಹಂಗಾಗಿ ನಾವು ನೋಡ್ತಾ ಇದ್ವಿ ಏನು ಬೈ ಮಾಡೋದು ಅಂತ ಹೇಳಿ. ಪಾಪುಗೆ ಗಿಲ್ಕೆ ಒಂದು ತೊಗೊಂಡ್ವಿ. ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಈ ಫೋಟೋ ತೋರಿಸ್ತಿದ್ದೀನಲ್ಲ, ಅದು ನನಗಂತೂ ತುಂಬಾ ಇಷ್ಟ ಆಯಿತು ಅದಂತೂ. ಹಾಗೆ ನೋಡಿ ತೋರಿಸ್ತೀನಿ ಅಲ್ಲಿ. ಹಂಗೆ ಫೋಟೋ ಮತ್ತು ವೀಡಿಯೋಸ್ ಎಲ್ಲ ಅಲೋ ಇರಲಿಲ್ಲ. ನಾನು ನಮ್ಮ ಫಾಲೋವರ್ಸ್ಗೆ ತೋರಿಸ್ಬೋದಲ್ವಾ ಅಂತ ಹೇಳಿ ವಿಡಿಯೋ ಮಾಡ್ಕೊತಾ ಇದ್ದೆ. ಹಾಗೆ ನೋಡಿ ಫ್ಲವರ್ ತೋರಿಸಿದ್ನಲ್ಲ, ಅದು ತುಂಬ ಚೆನ್ನಾಗಿದೆ ಅಂತ ಹೇಳಿ. ಹಾಗೆ ಬುಕ್ಸ್ ಎಲ್ಲ ಇತ್ತಲ್ವ, ಅಲ್ಲೂ ಬುಕ್ಸ್ ಎಲ್ಲ ಇದೆ, ನೀವು ಬೈ ಮಾಡ್ಬೋದು. ಕತೆ ಮಾತ್ರ ತುಂಬ ಎಲ್ಲ ಚೆನ್ನಾಗಿದೆ. ಪಿರಮಿಡ್ ಬಗ್ಗೆನೇ ಇದೆ. ತೊಗೊಳ್ಳಿ, ಎಲ್ಲೋದ್ರೆ ಬುಕ್ ಅಂತೂ ಮರಿಲೇಬೇಡಿ. ನಾನು ತೊಗೊಳ್ಳೋಣ ಅಂದ್ಕೊಂಡೆ, ಆದರೆ ಅಮೌಂಟ್ ಅಡ್ಜಸ್ಟ್ ಆಗಲಿಲ್ಲ, ಸೊ ಅದಕ್ಕೇ ತೊಗೊಂಡು ಬರಲಿಲ್ಲ. ಹಂಗೆ ನೋಡಿ ವಾಸ್ತು ಗಿಡ ಅಂತ ಹೇಳ್ತಾರೆ ನೋಡಿ, ನಾವು ಅಲ್ಲಿ ಅದೆಲ್ಲ ಇತ್ತು. ಅದಿಟ್ಕೊಂಡ್ರೆ ನೆಗೆಟಿವ್ ಎನರ್ಜಿ ಎಲ್ಲ ಮನೇಲಿ ಗೊತ್ತಾಗುತ್ತೆ ಅಂತ ಹೇಳ್ತಾರಲ್ಲ. ಇನ್ಸ್ಟಾದಲ್ಲಿ, ಯೂಟ್ಯೂಬಲ್ಲೆಲ್ಲ ಬಿಟ್ಟಿದ್ದಾರೆ ನೋಡಿ. ಅದು ನೋಡಿದೆ, ಹಾಗೆ ಅಮ್ಮಂಗೆ ಹೇಳ್ತಾ ಇದ್ದೆ. ಆಮೇಲೆ ಪಾಪುಗೆ ಗಿಲ್ಕೆ ಚೆಕ್ ಮಾಡ್ತಾಯಿದ್ರು ಅವ್ರ ಪಪ್ಪ, ಅಮ್ಮ, ನಾನು, ಹಸ್ಬೆಂಡ್ ಎಲ್ಲ. ಅದಾದ ನಂತರ ನೋಡಿ ಗೊಂಬೆ ಎಲ್ಲ ನೋಡಿದ್ವಿ, ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ಹೋದಾಗ ಬೈ ಮಾಡೋಣ ಅಂತ ಬಂದ್ವಿ. ವೆದರ್ ಯಾವ ಥರ ಇದೆ ಅಂತೇಳಿ. ನನಗಂತೂ ವೆದರ್ ತುಂಬಾ ಇಷ್ಟ ಆಯಿತು. ಹಾಗೆ
ಅಲ್ಲಿ ಸ್ವಲ್ಪ ಕೌಲಿ ಥರ ಇದೆ, ಅದರಲ್ಲೇನು ನೀರೆಲ್ಲ ಕಮ್ಮಿ ಇದೆ. ಇನ್ನೂ ಅದು ಕಟ್ತಾ ಇದ್ದಾರೆ, ನೀಟಾಗಿ ಮುಂಚೆ ಬಿಟ್ಟು ಏನು ಮಾಡೋಣ, ತುಂಬ ಲೇಟ್ ಆಗೋಯ್ತಪ್ಪ. ಮತ್ತೆ ಹಾಗೆ ಮಕ್ಳಿರೋ ಮನೇಲಿ ಲೇಟ್ ಆಗುತ್ತೆ ಅಪ್ಪ, ಏನು ಮಾಡೋಕ್ಕಾಗುತ್ತೆ ಅಲ್ಲ ಮಮ್ಮಿ? ಮಮ್ಮಿ ಹೆಂಗೈತೆ ಪ್ಲೇಸು? ಚೆನ್ನಾಗೈತಾ? ಸೂಪರ್. ಏನು ಹೇಳ್ತೀಯ ಪ್ಲೇಸ್ ಬಗ್ಗೆ ನೀನು? ಹಾಂ ಏನಂತೀಯ ಮಮ್ಮಿ? ಯಾಕೆ ಸೈಲೆಂಟ್ ಆಗಿದ್ದೀಯಾ? ಯಾರೆಲ್ಲ ಈ ಪ್ಲೇಸ್ನ ನೋಡಬೇಕು ಅಂದ್ಕೊಂಡಿದ್ದೀರಾ, ವೀಕೆಂಡಲ್ಲಿ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ವೀಕೆಂಡಲ್ಲಿ ಯಾರಾದರೂ ಒನ್ ಡೇ ಟ್ರಿಪ್ ಹೋಗಬೇಕು ಅಂದರೆ ಇದು ತುಂಬ ಚೆನ್ನಾಗಿದೆ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗೈತೆ. ಕನಕಪುರದಿಂದ ಹೋಗೋರು ಈ ಕಡೆ ಬಂದು ಒಂದ್ಸಲಿ ವಿಸಿಟ್ ಮಾಡಿ. ಪಿರಮಿಡ್ ಮಾತ್ರ ತುಂಬ ಚೆನ್ನಾಗಿದೆ, ಫೋಟೋಶೂಟ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಈ ಕಡೆ ಬನ್ನಿ, ಪ್ಲೇಸ್ ಹೆಂಗೈತೆ ಅಂತ ಕಮೆಂಟ್ ಮಾಡಿ. ಹಾಗೆ ಇಲ್ಲಿ ಮಧ್ಯಾಹ್ನ ಊಟನೂ ಸಹ ಕೊಡ್ತಾರೆ, ನೀವು ಇಲ್ಲೇ ಬಂದು ತಿನ್ಕೊಂಡು ಹೋಗ್ಬೋದು. ನಾವು ಈವ್ನಿಂಗ್ ಬಂದಿದ್ವಿ, ಸೊ ಅದಕ್ಕೆ ನಮಗೆ ಊಟ ಸಿಕ್ಕಿಲ್ಲ, ಹಂಗಾಗಿ ನಾವು ಐಸ್ ಕ್ರೀಮ್ ತಿನ್ಕೊಂಡು ಬಂದ್ವಿ. ಮತ್ತು ಪಾಪು ಹಂಗೆ ಅಲ್ಲಿ ನೋಡಿ ಹೂವು ಹಿಡ್ಕೊಂಡು ಆಟ ಆಡ್ತಾ ಇದ್ದಾಳೆ. ಅಮ್ಮ ಎತ್ಕೊಂಡು ನಿಂತಿದ್ರು, ಅವಳು ಅಲ್ಲಿಂದ ಬರೋಕ್ಕೆ ರೆಡಿನೇ ಇಲ್ಲ. ನೋಡಿ ಅಲ್ಲಿ ಪಿರಮಿಡ್ ಯಾವ ಥರ ಕಾಣಿಸ್ತಿದೆ ಅಂತೇಳಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ವಾತಾವರಣ ಮಾತ್ರ ತುಂಬ ಚೆನ್ನಾಗೈತೆ. ಮತ್ತು ಅಲ್ಲೇ ನೋಡಿ ಊಟದ್ದು ಅಲ್ಲೇ ಕೊಡ್ತಾರೆ. ಹಾಗೆ ಹೋಟ್ಲು ಸಹ ಇದೆ, ನಿಮ್ಗೆ ಏನಾದ್ರು ಅಲ್ಲಿ ಊಟ ಕೊಡೋದು ಇಷ್ಟ ಆಗಿದೆ ಹೋಟ್ಲಲ್ಲಿ ಊಟ ಮಾಡ್ಬೋದು. ಈ ಕಡೆ ಕನಕಪುರಕ್ಕೆ ಹೋಗೋ ರೋಡಲ್ಲಿ ಬಂದು ವಿಸಿಟ್ ಮಾಡೋಗಿ ಫ್ರೆಂಡ್ಸ್. ಅಷ್ಟೇ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ನೋಡಿ. ವಿಡಿಯೋ ಮಾಡಿರ್ತೀನಿ, ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ನಿಮ್ಗೇನಾದರೂ ಬೇರೆ ಪ್ಲೇಸ್ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ, ನಾವೆಲ್ಲಾದರೂ ಹೋದರೆ ವ್ಲಾಗ್ ಮಾಡ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇದ್ದರೆ ನನಗೆ ವ್ಲಾಗ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಮೈಕ್ ಇಲ್ಲ, ಸೊ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡೋಕ್ಕಾಗ್ತಾಯಿಲ್ಲ, ಅದಕ್ಕೆ ವ್ಲಾಗ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ವಾಯ್ಸ್ ಓವರ್. ಫ್ರೆಂಡ್ ವೀಡಿಯೋಗೆ ಬರೋಕ್ಕೆ ನಾಚ್ಕೊತಾರೆ ಸ್ವಲ್ಪ, ಹಂಗೆ ನಮ್ಮ ಮಗಳನ್ನ ಎತ್ಕೊಂಡಿದ್ರು, ಸ್ವಲ್ಪ ಅಳ್ತಾ ಇದ್ಲು ಅಂತೇಳಿ ಪೇಸ್ ತೋರಿಸು ಅಂದರೆ ಅವ್ರು ತೋರಿಸ್ತಾನೆ ಇಲ್ಲ. ಬಂದಿದೆಯಲ್ಲ ಪಿರಮಿಡ್ಗೆ, ಈ ಕಡೆ ಪೇಸ್ ತೋರಿಸ್ಕೊಂಡು ಇದು ಮಾಡು. ನಮ್ಮ ಹಸ್ಬೆಂಡ್ಗೆ ಪೇಸ್ ತೋರ್ಸೋಕ್ಕೆ ನಾಚಿಕೆ ಅಂತೆ ನೋಡಿ, ಅದಕ್ಕೇ ಅವರು ತೋರಿಸ್ತಾನೆ ಇಲ್ಲ ಪೇಸ್. ನೋಡಿ ನನ್ನ ಮಗಳು ಪೇಸ್ ಎಲ್ಲ ಮುಚ್ಕೊತಾ ಇದ್ದಾರೆ. ಹೆಂಗೈತೆ ಪ್ಲೇಸ್ ಹೇಳು, ಎಕ್ಸ್ಪ್ಲೈನ್ ಮಾಡು. ಎಕ್ಸ್ಪ್ಲೈನ್ ಏನು ಮಾಡಲಿ, ಹೆಂಗೈತೆ ಪ್ಲೇಸ್ ಹೇಳು. ಪ್ಲೇಸ್ ಎಲ್ಲ ಚೆನ್ನಾಗಿದೆ ಅಪ್ಪ. ಹಾಂ, ಏನು ವೀಕೆಂಡ್ ಬರಬೇಕಾ ಅಥವಾ ನಾರ್ಮಲ್ ಡೇಸ್ ಬರಬೇಕಾ? ಏನು ಎಲ್ಲ ಡೇಸಲ್ಲೂ ಬರ್ಬೋದು. ಅಂದರೆ ನಾವು ನಾರ್ಮಲ್ ಡೇಸಲ್ಲಿ ಬಂದಿದ್ದೀವಿ, ಅದಕ್ಕೆ ಸ್ವಲ್ಪ ಜನ ಕಮ್ಮಿ ಇದ್ದಾರೆ. ನೀವೇಂದ್ರೆ ವೀಕೆಂಡಲ್ಲಿ ಬರ್ತೀನಂದರೆ ತುಂಬ ಕ್ರೌಡ್ ಇರುತ್ತೆ ನೋಡಿ. ಮಕ್ಕಳಿಗೆಲ್ಲ ಒನ್ ಡೇ ಟ್ರಿಪ್ಪು ತುಂಬ ಚೆನ್ನಾಗಿರುತ್ತೆ, ಬನ್ನಿ. ನಮ್ಮ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಅಥವಾ ನಮ್ಮ ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ತಿದ್ಕೊಂತೀನಿ. 10 o'clock ಓಪನ್ ಅಂತೆ, ಇವಾಗ ಆಲ್ರೆಡಿ 6 o'clock ಕ್ಲೋಸ್ ಅಂತ ಹೇಳಿದ್ರು. ಅದಕ್ಕೆ ನಾವು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಫೋಟೋ ತೆಗಿಯೋಣ ಅಂತ ಅಂದ್ಕೊಂಡ್ವಿ, ನೋಡಿದ್ರೆ ಅವಳು ಫೋಟೋಗೇನೆ ಬರ್ತಾಯಿಲ್ಲ, ತುಂಬ ಅಳ್ತಾ ಇದ್ದಾಳೆ. ಫ್ರಾಕ್ ಬೇರೆ ಹಾಕ್ಬಿಟ್ಟಿದ್ದೀವಲ್ಲ ಇವತ್ತು, ಸೊ ಅದಕ್ಕಾಗಿ ಅವಳು ಅವ್ರ ಅಪ್ಪನ ಬಿಟ್ಟು ನಮ್ಮ ಹತ್ರ ಬರ್ತಾನೆ ಇಲ್ಲ. ನೋಡಿ ಹೆಂಗಿದ್ದಾಳೆ, ಅವ್ರ ಅಪ್ಪನ ಹತ್ರ ಹೋಗಿ ಈ ಕಡೆಯಿಂದ ಅಮ್ಮ ಜೊತೆ ಬಂದಳು, ಇವಾಗ ಅವ್ರ ಪಪ್ಪನ ಹಿಡ್ಕೊಬಿಟ್ಟಿದ್ದಾಳೆ, ಬರ್ತಾನೆ ಇಲ್ಲ ಅವಳು ನಮ್ಮ ಹತ್ರ. ನಿಮ್ಮನೇಲೂ ಮಕ್ಕಳು ಇದೇ ಥರನ ಕಮೆಂಟ್ ಮಾಡಿ ಹೇಳಿ. ಇದು ಒನ್ ಡೇ ಟ್ರಿಪ್ ಅಂತಲೇ ಅನ್ನಿಸ್ತು, ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಇವಾಗ ಮನೆಗೆ ಹೋಗಿ ತಿಂದು ಕಾಫಿ ಕುಡ್ದು ಒಂದು ಸ್ವಲ್ಪ ನಿದ್ದೆ ಮಾಡಿದ್ರೆ ಸಾಕನ್ನಂಗೆ ಆಗಿಬಿಟ್ಟೈತೆ. ಆಲ್ರೆಡಿ 5:30 ಆಗಿದೆ ಟೈಮು, ಇನ್ನು ½ an hourಗೆ ಕ್ಲೋಸ್ ಅಂತ ಹೇಳಿದರು. ಹಂಗಾಗಿ ಪಾಪು ಇದೆಯಲ್ಲ, ಅದಕ್ಕೆ ಸ್ವಲ್ಪ ಮನೆಗೆ ಬೇಗನೆ ಹೋಗೋಣ ಅಂಥೇಳಿ ಹೋಗ್ತಾ ಇದ್ದೀವಿ. ಇದು ಕನಕಪುರ ಮೇನ್ ರೋಡಲ್ಲಿರೋದು. ಈ ಕಡೆ ಕನಕಪುರ ಸುತ್ತಮುತ್ತ ಆರುವಳ್ಳಿ, ಸೋಮನಹಳ್ಳಿ, ಕಗ್ಲಿಪುರ ಈ ಕಡೆ ಇರೋರೆಲ್ಲ ಪಿರಮಿಡ್ಗೆ ಬಂದು ಹೋಗಿ ಒನ್ ಡೇ ಟ್ರಿಪ್ಪು ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರು ಈ ಪ್ಲೇಸಿಗೆ ಬಂದಿದ್ದೀರಾ ಕಮೆಂಟ್ ಮಾಡಿ, ನಾನು ನೋಡ್ತೀನಿ ಯಾರ್ಯಾರು ಹೋಗಿದ್ದೀರಾ ಅಂತ ಹೇಳಿ. ನನಗೆ ಡೆಲಿವರಿ ಆಗಿದ್ದಾಗ ನಾವು ಈ ಥರ ಎಲ್ಲೋ ಆಚೆನೇ ನೋಡಿ. ಈಗಾಗಲೇ ಅವಳು ನಮ್ಮ ಅಮ್ಮನ ಹತ್ರ ಬಂದುಬಿಟ್ಲು, ನನಗೆ ಅಂತೆಲ್ಲ ಮಾಡ್ತಾಳೆ ಅವಳು. ನೋಡಿ ಯಾವ ಥರ ಮಾಡ್ತಿದ್ದಾಳೆ ಅಂತೇಳಿ. ನೋಡಿ ಬಾಯಿಗೆಲ್ಲ ಬೆಳ್ಳಿಕೊಂಡು ಸುಮ್ಮನೆ ಇರಲ್ಲ, ಜಾಸ್ತಿ ಬರೀ ತರಲೆ ಮಾಡ್ತಾನೆ ಇರ್ತಾಳೆ ನನ್ನ ಮಗಳು. ನಿಮ್ಮ ಮಕ್ಕಳು ಹಿಂಗೇನಾ ಕಮೆಂಟ್ ಮಾಡಿ. ನೋಡಿ ನಮ್ಮ ಹಸ್ಬೆಂಡು ವಿಡಿಯೋ ತೆಗೆದುಬಿಡ್ತಾಳೆ ಅಂತ ಮಗೆಲ್ಲ ಮುಚ್ಕೊತಾರೆ, ವಿಡಿಯೋಗೆ ಬರೋಕ್ಕೆ ಇಷ್ಟ ಇಲ್ಲ ಅವ್ರಿಗೆ. ನೋಡಿ ಅವರೇ ಫಸ್ಟು ಸಪೋರ್ಟ್ ಮಾಡಿದ್ದು, ಆಮೇಲೆ ನಮ್ಮ ಅಮ್ಮನೇ ನಂಗೆ ಸಪೋರ್ಟ್ ಮಾಡಿದ್ದು ವ್ಲಾಗ್ ಮಾಡು ಅಂಥೇಳಿ. ಸಬ್ಸ್ಕ್ರೈಬರ್ ಜಾಸ್ತಿ ಇದ್ದಾರೆ ಅಂತೇಳಿ. ನಮ್ಮ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ ಅವ್ರು ಹೆಂಗೆ ಹೇಳ್ತಾ ಇದ್ದಾರೆ ಅಂತೇಳಿ. ಆ ಥರ ಹೇಳಿದ್ರೆ ಅಲ್ವಾ ನನಗೆ ಸಬ್ಸ್ಕ್ರೈಬರ್ ಆಗೋದು. ನೋಡಿ ನೀವೇನಾದ್ರು 1000 ಸಬ್ಸ್ಕ್ರೈಬರ್ ಆದರೆ ನನಗೆ ಮೈಕೆಲ್ಲ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ, ಬೇಗ ಆಗಿ.
ನೋಡಿ ಫ್ರೆಂಡ್ಸ್, ನನ್ನ ಬಗ್ಗೆ ಹೆಂಗೆ ಮಾತಾಡ್ತಾರೆ ಅಂತೇಳಿ ನಾನು ಅವ್ರಿಗೆ ಬೈತೀನಂತೆ, ಅದಕ್ಕೆ ಅವ್ರು ನನಗೆ ಮೈಕೆ ಕೊಡ್ಸಲ್ಲ ಅಂತೆ. ನೋಡಿ, ನಿಮ್ಮ ಹಸ್ಬೆಂಡ್ ಹಿಂಗೆನಾ ಕಮೆಂಟ್ ಮಾಡಿ. ಯಾವಾಗಲೂ ನನ್ನ ಜೊತೆ ಜಗಳ ಮಾಡ್ತಾನೆ ಇರ್ತಾರೆ. ನೆನ್ನೆ ನೋಡಿ ಫೋನ್ ಬೇರೆ ಹೊಡೆದಾಕ್ಬಿಟ್ಟಿದ್ದಾರೆ. ಅದು ಬೇಕಂದರೆ ಫೋಟೋನು ಹಾಕ್ತೀನಿ, ನೋಡ್ಕೊಳ್ಳಿ ನೆಕ್ಸ್ಟ್ ಅಲ್ವಾ. ಅದಕ್ಕೆ ಇವಾಗೆಲ್ಲ ನೋಡಿ ಯಾರು ಜನನೇ ಇಲ್ಲ, ಎಲ್ಲ ಖಾಲಿ ಖಾಲಿ ಹೊಡಿತಾ ಇದೆ. ನನಗಂತೂ ಹೇಳಿ ಬಂದು ತುಂಬ ಖುಷಿ ಆಯಿತು. ಪಿರಮಿಡ್ ಮಾತ್ರ ತುಂಬ ಸಖತ್ತಾಗೈತೆ. ನೋಡಿ, ನಾನು ಇವಾಗ ಹಾಕಿರ್ತೀನಲ್ಲೆಲ್ಲ ನೋಡಿರ್ತೀರ. ಹಾಗೆ ಇವಾಗ ಆಟೋ ನಿಲ್ಲಿಸಿದ್ವಲ್ಲ, ಪಾರ್ಕಿಂಗ್ ಮಾಡಿದ್ವಿ. ಈಗ ಅಲ್ಲಿ ಹೋಗ್ತಾ ಇದ್ದೀವಿ ನಡ್ಕೊಂಡು. ಆಟೋ ತಗೊಂಡು ಇವಾಗ ಮನೆಗೆ ಹೋಗೋದಷ್ಟೇ. ನೋಡಿ, ನಮ್ಮಮ್ಮ ಹೇಳ್ತಿದ್ದಾರೆ ಪಾಪಗೆ ದೃಷ್ಟಿ ಆಗ್ಬಿಟ್ಟೈತೆ, ಹೋಗಿ ಇವಾಗ ದೃಷ್ಟಿ ತೆಗಿಬೇಕು ಅಂತ ಹೇಳ್ತಾ ಇದ್ದಾರೆ ನಮ್ಮಮ್ಮ. ನೋಡಿ, ಪಾರ್ಕಿಂಗಲ್ಲಿ ಗಾಡಿಗಳೇ ಕಮ್ಮಿ ಇದೆ ಇವತ್ತು. ಎಲ್ಲ ಈವ್ನಿಂಗ್ ಆಯ್ತಲ್ವಾ, ಅದಕ್ಕೆ ಸ್ವಲ್ಪ ಪಾರ್ಕಿಂಗಲ್ಲಿ ಯಾವ ಗಾಡಿಗಳೇ ಕಾಣಿಸ್ತಾ ಇಲ್ಲ. ಎಲ್ಲ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ, ಚೆಕ್ಔಟ್ ಆಗಿದ್ದಾರೆ. ನಾವಿವಾಗ ಇಲ್ಲಿಂದ ಚೆಕ್ಔಟ್ ಆಗಬೇಕಷ್ಟೇ. ನೋಡಿ, ನಮ್ಮ ಆಟೋ ಇಲ್ಲಿದೆ. ಇವಾಗ ನಮ್ಮ ಆಟೋದಲ್ಲಿ ನಾವು ಹತ್ತಿ ಇವಾಗ ಮನೆಗೆ ಝುಯ್ ಅಂತ ಹೋಗ್ತೀವಿ. ಬನ್ನಿ. ನೋಡಿ, ನನ್ನ ಮಗಳು ಗಿಲ್ಕೆ ತಗೋಸ್ಕೊಂಡು ಬಿಡಲೇ ಇಲ್ಲ. ಅಲ್ಲಂತೂ ತಗೊಟ್ವಿ. ನೋಡಿ, ಅದನ್ನು ಬಿಡ್ತಾನೆ ಇಲ್ಲ. ಅವಳಂತೂ ಹಿಡ್ಕೊಂಡೇನೆ ಇದ್ದಾಳೆ. ಇದು ತುಂಬ ಚೆನ್ನಾಗಿದೆ. ಆಟ ಸಾಮಾನಾಗಿರ್ಬೋದು, ಬುಕ್ಸ್ ಎಲ್ಲ ಇದೆ. ಹಾಗೆ ಬುದ್ಧಂದು ಮತ್ತು ಪ್ರತಿಯೊಂದು ಮಕ್ಕಳದು ಸೋಪು ಎಲ್ಲ ಸಿಗುತ್ತೆ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗೈತೆ. ಇದ್ರ ಬಂದರೆ ಸ್ವಲ್ಪ ಅಮೌಂಟ್ ತೊಗೊಂಡು ಬರ್ಬೇಕು ನೀವು. ಅಂದರೆ ಕಣ್ಣಿಗೆ ಕಂಡಿದ್ದೆಲ್ಲ ಹೆಣ್ಮಕ್ಳಿಗೆ ಇಷ್ಟ ಆಗುತ್ತಲ್ವಾ. ಸೊ ಹಂಗಾಗಿ ತಗೊಂಡು ಹೋಗ್ಬೋದು. ನಾವೇನು ತೊಗೊಳ್ಳಿಲ್ಲ ಸದ್ಯಕ್ಕೆ ಈಗ ಬೇಡ ಅಂತೇಳಿ. ಅವಳಿಗೇನು ತೊಗೊಳ್ತಾ ಇಲ್ಲ. ಆಟೆ ಸಾಮಾನೆಲ್ಲ ಆಲ್ರೆಡಿ ಮನೆಯಲ್ಲೇ ತುಂಬ ಜಾಸ್ತಿ ಇದೆ. ಅವಳು ಡೈಲಿ ಒಂದಾದ್ಮೇಲೆ ಒಂದೊಂದೆಲ್ಲ ಹೊಡೆದಾಕ್ತಾ ಇರ್ತಾಳೆ. ಸೊ ಅದಕ್ಕೆ ಅವಳಿಗೇನು ಕೊಡಿಸ್ಲೇ ಇಲ್ಲ ನಾವು. ಇನ್ನೂ ಸ್ವಲ್ಪ ಅವಳು ದೊಡ್ಡವಳಾಗಲಿ, ಆಮೇಲೆ ಕೊಡ್ಸೋಣ ಅಂತ ಅಂದ್ಬಿಟ್ಟು ಇದೊಂದು ಗಿಲ್ಕೆ ತೊಗೊಂಡು ಬರ್ತಾ ಇದ್ದೀವಿ. ಅವಳಂತೂ ಬಿಡ್ತಾನೆ ಇಲ್ಲ. ಅದನ್ನಂತೂ ನೋಡಿ ಹೆಂಗೆ ಹಿಡ್ಕೊಂಡಿದ್ದಾಳೆ ಅಂತೇಳಿ, ಹೆಂಗೆ ಕೂತಿದ್ದಾಳೆ ಅವಳು. ನೋಡಿ, ಕಮೆಂಟ್ ಮಾಡಿ. ಮನೆಗೆ ಮಕ್ಕಳು ಹಿಂಗೆ ಎಲ್ಲ ಆಟ ಸಾಮಾನು ಹೊಡೆದಾಕ್ತಾರ ಅಂತೇಳಿ ಮಾಡಿ ನೋಡುವ. ಮಗಳನ್ನ ಎಲ್ಲ ಆಚೆ ಕರ್ಕೊಂಡೋದ್ರು ಈ ಥರ ಮಲ್ಕೊಬಿಡ್ತಾಳೆ ಒಂದು 5 ಮಿನಿಟ್ಸ್ಗೆ. ಅದಾದ ನಂತರ ಈವ್ನಿಂಗ್ ನೋಡಿ ಯಾವ ಥರ ಸನ್ನಿವೇಶ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಹಾಗೆ ನಾವು ಬರಬೇಕಾದ್ರೆ ನಮ್ಮ ಪಕ್ಕದೂರು ಕಗ್ಲಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿ ಹಬ್ಬ ನಡೀತಾ ಇತ್ತು. ಸೊ ಹಾಗಾಗಿ ಎಷ್ಟು ಜನ ಬಂದಿದ್ರು ನೋಡಿ. ಹಾಗೆ ಅಲ್ಲೆಲ್ಲ ತುಂಬ ಕ್ರೌಡ್ ಇತ್ತಲ್ಲ, ಹಾಗೆ ಅಲ್ಲೊಂದು ಸ್ವಲ್ಪ ದೇವಸ್ಥಾನ ನೋಡಿಕೊಂಡು ಅದ್ರ ಪಕ್ಕದಲ್ಲಿ ಏನೋ ದೇವ್ರ ಉತ್ಸವ ಏನೋ ನಡೀತಾ ಇತ್ತು. ಅದನ್ನೆಲ್ಲ ಕ್ಲಿಪ್ ತಗೊಂಡು ಹಾಗೆ ಇವಾಗ ಮನೆಗೆ ಬಂದ್ವಿ. ಹಾಗೆ ಈಗ ಹಸ್ಬೆಂಡು ನಮ್ಮನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಡ್ಯೂಟಿಗೆ. ಅವರು ನೈಟ್ ಡ್ಯೂಟಿ ಮಾಡ್ತಾ ಇದ್ದಾರೆ ಇವತ್ತು. ಸ್ವಲ್ಪ ಆಚೆ ಹೋಗಿದ್ವಲ್ಲ, ಸೊ ಹಂಗಾಗಿ ಮನೆಗೆ ಬಂದಿದ್ದೀವಿ. ಮಗಳು ಮಲ್ಕೊಬಿಟ್ಟಿದ್ಲು, ಮತ್ತೆ ಎದ್ದಿದ್ದಾಳೆ. ಅಮ್ಮವ್ರ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದಾರೆ. ಮತ್ತೆ ವಿಡಿಯೋನ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಕಂಟಿನ್ಯೂ ಮಾಡ್ತೀನಿ, ಹಾಗೆ ನೋಡ್ತಾ ಇರಿ. ಮತ್ತೆ ಅಲ್ಲಿಂದ ಬಂದ್ವಿ. ಪಾಪು ಮಲ್ಕೊಂಡಿದ್ದೆ. ಹಾಗೆ ಅಮ್ಮ ಬಟ್ಟೆ ಚೇಂಜ್ ಮಾಡೋಕ್ಕೆ ಬಟ್ಟೆ ತೆಗಿತಾ ಇದ್ದಾರೆ. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರೂ ಹಾಗೆ ವಿಡಿಯೋ ನೋಡ್ತೀರಾ, ಲೈಕ್ ಕೊಡಲ್ಲ, ಶೇರ್ ಮಾಡಲ್ಲ. ಹಿಂಗೆ ಮಾಡಿದ್ರೆ ಹೆಂಗೆ ಹೇಳಿ, ನನಗೂ ಬೇಜಾರಾಗುತ್ತಲ್ವ. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮಿಂದನೇ ನನಗೆ 600 ಎಬೋ ಆಗಿದೆ. 1K ಮಾಡಿದೆ ನನಗೆ ಮೈಕ್ ತೊಗೊಡ್ತೀನಿ ಅಂದಿದ್ದಾರೆ. ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿ. ಬಾಯ್.